ಅಮ್ಮ ಎಲ್ಗಮ್ಮ ಸರ್ಸರ್ನ ಬಾ ಅಂತ ಕರ್ಕೊಂಡು ಹೋಯ್ತಾ ಇದೆಯಲ್ಲ, ಎಲ್ಲಿಗೆ ಅಂತ ಹೇಳಮ್ಮ, ಬತ್ತೀನಿ. ಸುಮ್ಮನೆ ಬಾ 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 ಅಂತಂದ್ರೆ ನಾನು ತಾನೇ ಎಲ್ಲಿಗೆ ಬರಲಿ ಹೇಳು. ನಿನಗೆ ಹಿಂದೆ ಬರಕ್ಕೂ ನಿಂಗೆ ನೋವೇನ್ಲ ನಿನಗೆ? ನಿನ್ ಜೀವನ ಸರ್ ಮಾಡೋಣ ಅಂತ ನಾನು ಒದ್ದಾಡ್ಕೊಂಡು ಸಾಯ್ತಿದ್ದೀನಿ. ಅವ್ನು ಹೇಳಿದ್ ಕೇಳಿಸ್ಕೊಂಡಿಲ್ವಾ ಮಮತಾ ಅಳಿಯ? ನೀನ್ ಏನಾದ್ರೂ ಇವಾಗ ಉದ್ಧಾರ ಏನಾನ ಆಗ್ಬೇಕು ಅಂದ್ರೆ ಅದೇನಿದ್ರು ನಿಧಿಯಿಂದ ಅಷ್ಟೇ ಸಾಧ್ಯ. ನಿಧಿನ್ ಬಿಟ್ರೆ ನಿನ್ ಕೈಲಿ ಏನು ಕಿಸ್ಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಿರೋದೇನಿಯ. ಈಗ ತಾನೇ ನಿಧಿ ಈ ಕಡೆ ಹೊಲ್ತಕ್ಕೋದ್ಲು, ಕಣ್ಣಾರೆ ನೋಡ್ದೆ ನಾನೇನಿಯ. ಅದಕ್ಕೆ ನೆನಿಯ ಹೋಗ್ತಾ ಇರೋದು ಅವಳಿಂದೇನೆನಿಯ. ನೋಡು ನಾಲಾಯಕ್ ನನ್ನ ಮಗನೇ, ನಿನ್ನಿಂದ ಬೀದಿಗೆ ಬಂದ್ಬಿಟ್ಟಿದೀವಿ. ನಿನ್ನಿಂದನೇ ನೀಯ ಮ್ಯಾಲಕ್ಕೆ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇದ್ದೀನಿ. ನೋಡು ಮರುವಾದಿನಾಗೆ ಬಾ, ನೀನೋ ಒಂದು ಮಾತಾಡ್ತೀನಿ ಅವಳ್ತಾಗ ನೀನು ಪೆಕ್ರ ನಂಗೆ ಆಡ್ಬೇಡ. ಅಮ್ಮ ಸುಮ್ಕಿರಮ್ಮ, ಅವಳೇನು ಒಪ್ಕೊತಾಳೆ ಅನ್ಕೊಬಿಟ್ಟ. ನಂಗೊಂಥರ ಟೆನ್ಷನ್ ಆಯ್ತಾಯ್ತು. ಸುಮ್ಕಿರಮ್ಮ, ನೀನು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ. ಯಾಕೆ ಬೇಕು ಅವಳು ಸಬಸ, ಮೊದಲೇ ನೀ ಸರಿ ಇಲ್ಲ ಅವಳು. ಬೇಡ ಸುಮ್ಕುರು. ಹೆಂಗೋ ಹೊತ್ತಾಗೆ ಇಲ್ಲೇ ಇದ್ಬಿಡೋಣ, ಬೇಡವೇ ಬೇಡ. ಬ್ಯಾಡ ತಿರ್ಪೇತ್ತು ನಿಮ್ಮ ಅಪ್ಪನ ಮುಂದ್ಬಿಟ್ಟು ಎತ್ತ ಹೋಗವನೆ. ಇನ್ನ ನಮ್ಗೆ ಉಳ್ಕೊಳಕ್ ಮನೆ ಇಲ್ಲ, ದೇವಸ್ಥಾನದಾಗ ಮನೆ ಕಬೇಕಾಯ್ತದ ನಾವ್ ಇಬ್ರುನುವೆ. ಈಗ ನಿಧಿ ಒಪ್ಕೊಂಡ್ಲಿಲ್ಲ ಅಂತ ಹೇಳಿದ್ರೆ ನೆನ್ಪೈತಾ? ನಿಮ್ಮ ಅಪ್ಪ ಎಲ್ಲೋದ್ನ ಲಗೇಜ್ ತಗೊಂಡು ಹೋದನು ಗೊತ್ತೇ ಆಗ್ಲಿಲ್ಲ ನನಗಂತೂ, ಎಲ್ಲವನೇ ಎಲ್ಲಿಲ್ಲ ಅಂತ ಹೇಳ್ಬಿಟ್ಟು. ನಿನ್ಗೇನ್ ಬಂದಿರೋ ದೊಡ್ಡ ರೋಗ ನಿಂಗೆ? ಮುಚ್ಕೊಂಡು ನಿಂತ್ಕೊಳ್ಳಲ್ಲ ನೀನು? ನಿಂಗೆ ಎಷ್ಟು ಹೇಳ್ಬೇಕಲ್ಲ ನಾನು ನಿನಗೆ? ಎಷ್ಟು ಹೇಳಿದ್ದು ಉತ್ತರ ಮಾಡ್ಕೊಂಡು ನಿಂತ್ಕೊಬಿಟ್ಟಿದ್ಯಲ್ಲ ನೀನು. ಅಮ್ಮಿಕೊಂಡು ನಿಂತ್ಕ, ಹೇಳ್ದಷ್ಟು ಮಾಡು. ನೀನು ಈ ದುರಂಕಾರದಿಂದನೇ ನಾನು ಎಲ್ಲರನ್ನೂ ಬೀದಿಗೆ ಬಂದಿರೋದು. ಬಡ್ಡೈದಂತ ಕಬಿಟ್ಟು ಬಂದು ಬಾ ಹೋಗ್ಬಿಟ್ಟು ಆ ನಿಧಿತಾಗೆ ಕೈಯೋ ಕಾಲ ಹಿಡ್ಕೊಂಡು ಮಾತಾಡವಂತೆ. ಬಾ ಕಾಲ್ಗೂ ಬಿದ್ಬಿಡು, ಏನು ಆಗಲ್ಲ, ಸಂಕೋಚ ಏನಾಗಲ್ಲ, ಕಾಲಿಗೆ ಬಿದ್ಬಿಡು. ಅಮ್ಮ ನಾನು ಅವಳು ಕಾಲಿಗೆ ಬೀಳ್ಬೇಕಾ? ಈಗ ಬ್ಯಾರೆ ದಾರಿ ಇಲ್ಲ, ಕಾಲಿಗೆ ಬೀಳ್ಬೇಕು ಇಲ್ಲ ತಿಪ್ಪೆಗೆ ಬೀಳ್ಬೇಕು. ನಾವಿಬ್ರು ಕಾಲಿಗೆ ಬೀಳದ್ಮೇಲೆ ಇಲ್ಲ ತಿಪ್ಪೆಗೆ ಬೀಳದ್ಮೇಲೆ ನೀನೇ ಯೋಚನೆ ಮಾಡು. ನಾನು ಮಾಡ್ಕೊಂಡ್ರೆ ತಪ್ಪಿಗೆ ಎಂಥ ಶಿಕ್ಷೆ ಅನ್ಭವಿಸ್ತಾ ಇದ್ದೀನಿ ನಾನಂತೂ. ನನಗಂತೂ ನಮ್ಮ ತೋಟಕ್ಕೆ ಬಂದು ಡೈಲಿ ಒಂದು ಎಳ್ನೀರು ಕುಡಿಲಿಲ್ಲ ಅಂದ್ರೆ ನಂಗೆ ಸಮಾಧಾನನೇ ಆಗಲ್ಲ. ದಿನಾ ಬೆಳಿಗ್ಗೆ ಬರೋದು ಒಂದು ಎಳ್ನೀರು ಕುಡಿಯೋದು, ಅವಾಗಲೇ ನೋಡಪ್ಪ ನಂಗೆ ಸಮಾಧಾನ ಆಗೋದು ಅಂದರೆ. ಇವತ್ತು ಎಳ್ನೀರು ಇಳ್ಸಕ್ಕೆ ಇವನು ಎಲ್ಲೋದ ಕರಿಯ? ಅಯ್ಯೋ ಎಲ್ಲೋ ಹೊಂಟೋಗ್ಬಿಟ್ನಪ್ಪ ಇವನು. ಬೇಗ ಬರಲ್ಲ ಮಾಡಲ್ಲ ಇವನು. ನಾನೇ ಇವನಿಗಿನ್ನ ಮುಂಚೆ ಬಂದು ನಿಂತ್ಕೋಬೇಕು. ಎಳ್ನೀರು ದಿನ ಒಂದೊಂದು ಎಳ್ನೀರು ಕುಡಿದ್ರೆ ಅದಕ್ಕಿನ್ನೂ ಶಕ್ತಿ ಬೇರೆ ಬೇಕಾ? ಈ ಜ್ಯೂಸು ಅವು ಇವು ಕೆಮಿಕಲ್ ಹಾಕಿರೋ ಕುಡಿಯೋದಕ್ಕಿನ್ನ ನಮ್ಮ ಎಳ್ನೀರು ಎಷ್ಟೋ ವಾಸಿ. ಲೋ ಆ ಕರಿಯ ಎಲ್ಲೋದ್ನಲ್ಲ, ಕಾಣ್ತಾನೆ ಇಲ್ಲ, ಮರ ಹತ್ತಿಸ್ಬೇಕಿತ್ತು. ಆಗ ಅವನು ಬರಕಿಲ್ಲ ಕಣಕ, ಇವತ್ತು ಏನೋ ಹುಷಾರಿಲ್ಲ, ಬರಕಿಲ್ಲ ಅಂತ ಹೇಳ್ತಾ ಇದ್ದ. ಇಳಕ ನಾನೇ ಬಂದು ಹೊತ್ಬಿಟ್ಟು ಕಿತ್ಕೊಡ್ತೀನಿ. ಸರ್ನ ಬಂದು ಕಿತ್ಕೊಡು, ಕುಡಿಬೇಕು ನಾನು ಎಳ್ನೀರ. ನೋಡು ಇಲ್ಲೇ ನಿಂತವಳೆ, ಯಾರು ಇಲ್ಲ, ಯಾರು ನೋಡೋದಿಲ್ಲ. ನಿನ್ನ ಕಾಲಿಗೆ ಬಿದ್ದುಣುವೆ ಹೋಗಿ ಒಂದೇ ಕಿತ್ತ ಕಾಲಿಗೆ ಡೈ ಹೊಡೆದು ಬಿಡ್ಬೇಕು ನೀನು, ಸರಿನಾ? ಏನಾರ ಅನ್ಕೊಂಡ್ಲಿ ಅವಳು ಚಪ್ಪರ್ ಲೋಫರ್ ಅಂತ ಏನಾರ ಅನ್ಕೊಂಡ್ಲಿ, ಓದೋದನೆ ಕಾಲಿಗೆ ಅಡ್ಡ ಬಿದ್ಬಿಡು ನೀನು. ಅವಾಗೇನೇ ಸುಮ್ಮನಾಗದ ಅವಳು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನಮಗೆ ಇದಾಯ್ತದೆ. ಹೋಗಿ ಡೈ ಹೊಡೆದು ಬಿಡು. ಅಷ್ಟು ನೀನು ಮಾತಾಡಮ್ಮ, ಆಮೇಲೆ ಡೈ ಹೊಡಿತೀನಿ. ಮುಚ್ಕೊಂಡು ಹೋಗಿ ಕಾಲಿಗೆ ಬಿಡು ಅಂತ ಹೇಳ್ತಿದ್ದೀನಿ ತಾನೇ. ಹೋಗಿ ಒಂದೇ ಕಿತ್ತ ಕಾಲಿಗೆ ಬಿದ್ಬಿಡು. ನಾನು ಹೇಳ್ತೀನಲ್ಲ, ಆಮೇಕಿಂದ ನಾನು ಮಾತಾಡ್ತೀನಿ. ನಿಧಿ 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 ನನಗೆ ಕ್ಷಮಿಸ್ಬಿಡು ನಿಧಿ. ನಿನ್ನ ಬೆಲೆ ನೀನು ಇದ್ದಾಗ ನಂಗೆ ಅರ್ಥ ಆಗಲಿಲ್ಲ ನಿಧಿ. ನೀನು ಹೋದ್ಮೇಲೆ ಏನು ನಂಗೆ ಅರ್ಥ ಆಯ್ತೈತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಿಧಿ. ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡು ನಿಧಿ. ನೀನು ಇದ್ದಾಗ ನಾನು ದುರಂಕಾರ ಮಾಡ್ತಿದ್ದೆ, ದೌಲತ್ ಮಾಡ್ತಾ ಇದ್ದೆ, ಅಹಂಕಾರ ಮಾಡ್ತಿದ್ದೆ, ಎಲ್ಲನೂ ಮಾಡ್ತಾ ಇದ್ದೆ. ಆದರೆ ಈಗೆಲ್ಲ ನಿನ್ನ ಬೆಲೆ ಗೊತ್ತಾಯ್ತು. ನಾನು ಏನೇನೋ ದೌಲತ್ತು ದುರಂಕಾರ ಮಾಡಕ್ಕೆ ಹೋಗ್ಬಿಟ್ಟು ಹಿಂಗಾಗೋಗ್ಬಿಟ್ಟೆ, ನನ್ನ ಜೀವನ ಹಿಂಗಾಗೋಗ್ಬಿಟ್ಟೈತೆ. ದಯವಿಟ್ಟು ನಿಧಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಇನ್ನೊಂದು ಕಿತ್ತ ಇಂಥ ತಪ್ಪೆಲ್ಲ ಮಾಡೋಕ್ಕಿಲ್ಲ. ನಾನು ಕಣ್ಣಿಗೆ ಕಣ್ಣು ನೋಡ್ಕೊತೀನಿ. ನೋಡು, ನೀನು ಆಸ್ತಿ ಪಾಸ್ತಿ ಯಾವುದೂ ನನಗೆ ಬೇಕಿಲ್ಲ. ನನಗೆ ನೀನು ಬೇಕು ಅಷ್ಟೇ. ನೀನಿಯ ನನ್ನ ತಲೆನಾಗದು ಏನು ತುಂಬ್ಕೊಂಡಿತ್ತೋ ಏನೋ ಗೊತ್ತಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನಿಧಿ. ದಯವಿಟ್ಟು ನನಗೆ ಬಿಟ್ಟು ಹೋಗ್ಬೇಡ. ಡೈವರ್ಸ್ ಕೇಳ್ದನು ನಾನೇ, ಎಲ್ಲ ಮಾಡ್ದನು ನಾನೇ, ನೀನ ಹತ್ರ ಕ್ಷಮೆ ಕೇಳ್ತಿರೋನು ನಾನೇ. ದಯವಿಟ್ಟು ಕ್ಷಮಿಸ್ಬಿಡು ನಿಧಿ, ಕ್ಷಮಿಸ್ಬಿಡು. ಇದೊಂದು ಕಿತ್ತ ಕ್ಷಮಿಸ್ಬಿಡು. ಜೀವನ ಪೂರ್ತಿ ನಿನ್ನ ಕಣ್ಣಾಗಿ ಇಟ್ಕೊಂಡು ನೋಡ್ಕೊತೀನಿ ನಾನು. ನೋಡು ಪ್ಲೀಸ್ ಎದ್ದೋಳು, ಮೇಲ್ಗಡೆ ಎದ್ದೋಳು. ಈ ಥರ ಎಲ್ಲ ನನ್ನ ಹತ್ರ ಬಂದು ಸೆಂಟಿಮೆಂಟ ಕಾಲಿಗೆ ಬೀಳೋದು, ಕೈಗೆ ಬೀಳೋದು ಇದೆಲ್ಲ ಮಾಡ್ರೆ ನಂಗೆ ಸ್ವಲ್ಪನೇ ಇಷ್ಟ ಆಗಲ್ಲ. ಪ್ಲೀಸ್ ಎದ್ದೋಳು ಅಂತ ಹೇಳಿದ್ನಲ್ಲ, ಎದ್ದೋಳು ಮೇಲಕ್ಕೆ, ಎದ್ದೋಳು ಅಂತ ಹೇಳಿದ್ನಲ್ಲ ಪ್ಲೀಸ್. ನೋಡು ಆಗಲೇ ನಂದು ನಿಂದು ಮುಗ್ದೋಗಿರೋ ಚಾಪ್ಟರು, ಸರಿನಾ? ಈ ಮತ್ತೆ ಮುಗ್ದೋಗಿರೋ ಚಾಪ್ಟರ್ನ ಮತ್ತೆ ಬರೆಯೋಕ್ಕೆ ನನಗೆ ಇಷ್ಟ ಇಲ್ಲ. ಯಾವತ್ತೋ ನಿನ್ನ ಸಂಬಂಧ ಮುರಿದೋಗ್ಬಿಟ್ಟೈತೆ. ನೀನು ಅದು ಯಾವುದೋ ಹುಡುಗಿ ವಿಚಾರ ಹೇಳ್ತಾ ಇದ್ದಲ್ಲ, ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅವಳನ್ನೇ ಮದುವೆ ಮಾಡ್ಕ. ಈಗ ಮತ್ತೆ ಬಂದು ನನ್ನ ಕಾಲಿಯಾಗಿ ಹಿಡ್ಕೊಂಡಿದ್ಯಾ? ನೋಡ್ದವ್ರು ಏನು ಅನ್ಕೊಳ್ಳಲ್ಲ. ಪ್ಲೀಸ್ ಬಿಡು ಅಂತ ಹೇಳ್ತಾ ಇದ್ದೀನಿ ತಾನೇ. ನೋಡವನಿದಿ ಸೊಸೆ ಮುದ್ದು, ಮಾತು ಕೇಳಿಸ್ಕ, ನನ್ನ ಮಾತು ಕೇಳಿಸ್ಕ ನೀನು. ಅವನು ಬಲ್ನೊಂದ್ಬಿಟ್ಟು ಅವ್ನ ಜೀವನದಾಗೆ ಕಣವ. ನಾನು ನನ್ನ ಮಗ ಎಕಡ ತಗೊಂಡು ಹೊಡ್ಕೋಬೇಕು ಅಂತ ತಪ್ಪು ಕೆಲಸ ಮಾಡ್ಬಿಟ್ಟಿದೀವಿ ಇಬ್ರು ಸೇರ್ಕೊಂಡು. ಎಂಥ ತಪ್ಪು ಕೆಲಸ ಮಾಡ್ಬಿಟ್ವಿ. ದಯವಿಟ್ಟು ಕ್ಷಮಿಸ್ಬಿಡವ, ದಯವಿಟ್ಟು ಕ್ಷಮಿಸ್ಬಿಡು. ನನ್ನ ಮಗನ ಇಬ್ರು ದಯವಿಟ್ಟು ಕ್ಷಮಿಸ್ಬಿಡು ನೀನು. ಅಷ್ಟೇ ಏನೇ ಕೇಳೋದು ನಾನು. ಏನೋ ಈ ಪ್ಯಾಕರು ನನ್ನ ಮಗ ಗೊತ್ತಿಲ್ದಂಗೆ ತಪ್ಪು ಮಾಡ್ದ, ನಾನು ಅದನ್ನೇ ಮಾಡ್ಬಿಟ್ಟೆ ತಪ್ಪನ್ನ. ನನಗೂ ತಲೆನಾಗ ಬುದ್ಧಿ ಇರಲಿಲ್ಲ, ಲದ್ದಿ ತುಂಬ್ಕೊಂಡಿದ್ದೆ, ನಾನು ಮಾಡ್ಬಿಟ್ಟೆ ಕಣವ. ನಮ್ಮನ್ನು ಕ್ಷಮಿಸ್ಬಿಡವ ತಾಯಿ, ಕ್ಷಮಿಸ್ಬಿಡು. ಇನ್ನೊಂದು ಕಿತ ಈ ಬೇಕು ನನ್ನ ಮಗ ಒಂದು ತಪ್ಪು ಮಾಡಿದ್ದಂಗೆ ನಾನು ನೋಡ್ಕೊತೀನಿ ಕಣವ, ಕ್ಷಮಿಸ್ಬಿಡು. ಅತ್ತೆ ಕ್ಷಮಿಸಕ್ಕೆ ನಿನ್ನ ಮಧ್ಯೆ ಏನು ಉಳಿದಿಲ್ಲ ಅತ್ತೆ, ಎಲ್ಲ ಹೊರಟೋಗ್ಬಿಟ್ಟೈತೆ ಅತ್ತೆ. ನನ್ನ ಮನಸ್ಸು ಕಲ್ಲಾಗೋಗ್ಬಿಟ್ಟೈತೆ. ನೀವು ಕಾಲಿಗೆ ಬಿದ್ರಲ್ಲ, ಇನ್ನೂ ಏನು ಮಾಡಿದ್ರು ನನಗೆ ನಿಮ್ಮ ಯಾಲೆ ಕರುಣೆನೂ ಬರಲ್ಲ, ಪ್ರೀತಿನೂ ಬರಲ್ಲ, ಮನಸ್ಸು ಬರಲ್ಲ. ನಾನು ಆಗ್ಲೇನೆ ನಾನು ಹೇಳಿದ್ನಲ್ಲ,
ನಾನು ಆಲ್ರೆಡಿ ನಾನು ಆಕಾಶನ ಮದುವೆ ಮಾಡ್ಕೋಬೇಕು ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ದಯವಿಟ್ಟು ಇರೋದೊಂದು ಜೀವನ ನಾನೇ ಕಾಳು ಮಾಡ್ಕೋಬೇಕು, ನಾನು ಖುಷಿಯಾಗಿರಬೇಕು ಅಂತ ಯೋಚನೆ ಮಾಡಿದ್ದೀನಿ. ನಾನು ಒಂದು ಟೈಮಾಗೆ ಇದೇ ಥರ ಕಾಲಿಗೆ ಬಿದ್ದು ಇದೇ ಥರ ನೊಂದು ಬೆಂದು ಎಷ್ಟೆಲ್ಲ ಮಾಡಿದೆ. ಆದರೆ ಯಾವತ್ತೂ ಯಾರೂ ನನ್ನ ಸಹಾಯಕ್ಕೆ ಬರಲಿಲ್ಲ, ಯಾರು ನನಗೆ ಕರುಣೆ ತೋರಿಸ್ಲಿಲ್ಲ, ಏನೂ ಮಾಡಲಿಲ್ಲ. ಇವಾಗ ನೀವು ಬಂದು ಕಾಲಿಗೆ ಬಿದ್ದ ತಕ್ಷಣ ನಿಮ್ಗೆ ಕ್ಷಮಿಸ್ಬೇಕು ಅಂತಂದರೆ ಏನರ್ಥ? ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇದರಲ್ಲಿ ನಾನು ಹೇಳಿದ್ನಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನು ತುಂಬ ಕಲ್ಲಾಗೋಗ್ಬಿಟ್ಟಿದ್ದೀನಿ. ಕಲ್ಲು ಮನಸ್ಸು ಕಲ್ಲು ಹೃದಯ ಆಗೋಗ್ಬಿಟ್ಟೈತೆ ನಂದಂತೂ. ನೀವೇನಾದರೂ ಅಂದ್ಕೊಳ್ಳಿ, ನನ್ನ ಜೀವನಕ್ಕೆ ಮತ್ತೆ ನೀವಿಬ್ಬರೂ ಬರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅತ್ತೆ. ದಯವಿಟ್ಟು ನೀವು ನಿಮ್ಮ ಪಾಡಿಗೆ ಹೊರಟೋಗ್ಬಿಡಿ. ಹಂಗೊಂದ್ಬೇಡವನಿದಿ, ನನ್ನ ಮಗನೂ ನೊಂದ್ಕೊಬಿಟ್ಟವನಿ. ಒಂದೇ ಒಂದು ಚಾನ್ಸ್ ಕೊಡವನಿದಿ, ಒಂದೇ ಒಂದು ಚಾನ್ಸು. ತಪ್ಪು ಎಲ್ಲರೂ ಮಾಡ್ತಾರೆ, ಅದನ್ನು ತಿದ್ದಿ ಅರ್ಥ ಮಾಡ್ಕೊಳಕ್ಕೆ ನೀನು ಒಂದೇ ಒಂದು ಚಾನ್ಸ್ ಕೊಡಬೇಕು ಕಣವ. ಒಂದೇ ಒಂದು ಚಾನ್ಸ್ ಕೊಟ್ಬಿಡು ಸಾಕು. ಇನ್ನೇನೂ ಕೇಳೋಕ್ಕಿಲ್ಲ ಕಣವ ತಾಯಿ ನಿನ್ನ. ಒಂದೇ ಒಂದು ಕಿತ ಒಂದೇ ಒಂದು ಕಿತ ಒಳ್ಳೇದು ಮಾಡವ ನಮಗೆ. ನೀನು ಬಿಟ್ಟು ಇರೋ ಶಕ್ತಿ ನಮಗಿಲ್ಲ ಕಣೆ ತಾಯಿ. ನನ್ನ ಮಗನೂ ಅಷ್ಟೇ ಹಗಲು ರಾತ್ರಿ ಅಮ್ಮ ತಪ್ಪು ಮಾಡ್ಬಿಟ್ಟೆ ಕಣಮ್ಮ, ನಿಧಿಗೆ ಮೋಸ ಮಾಡ್ಬಿಟ್ಟೆ ಕಣಮ್ಮ ಅಂತ ಹೇಳ್ಬಿಟ್ಟು ದಿನ ರಾತ್ರಿ ಒದ್ದಾಡ್ತಾವನೆ. ಅದಕ್ಕೆ ನಾನು ನಿನಗೆ ಹೇಳ್ತಿರೋದು, ಇದೊಂದು ಕಿತ ಕ್ಷಮಿಸ್ಬಿಟ್ಟು ಇದೊಂದೇ ಒಂದು ಕಿತ ನನ್ನ ಮಗನ ಅದೇನೋ ಒಂಥರಲ್ಲ ಒಪ್ಕೊಬಿಡು. ಏನೋ ತಪ್ಪು ಮಾಡವನೆ, ನೀನು ಎಕ್ಕಡ ತಗೊಂಡೋಡಿ. ನಾನು ಯಾಕಮ್ಮ ಹೊಡಿತಿದ್ಯಾ ಅಂತ ಕೇಳಕ್ಕಿಲ್ಲ. ಈಗಲೇ ತಗ ಕಾಲಾಗಿರ ಎಕ್ಕಡ ಕೊಡ್ತೀನಿ, ತಗೊಂಡು ಕಳಿಸ್ಕೊಂಡು ಪಟ 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 ಅಂತ ಹೊಡೆದ್ಬಿಡು. ನಾನಂತೂ ಏನು ಕೇಳಕ್ಕಿಲ್ಲ, ಸರಿನಾ? ಆದರೆ ನೀನು ನಮ್ಮ ಮನೆಗೆ ಮತ್ತೆ ಬರಬೇಕು, ಮತ್ತೆ ಮೊದಲು ಥರ ಇರಬೇಕು. ಅದನ್ನೇ ನನ್ನ ಕೊನೆ ಆಸೆ ನೋಡು. ನೋಡಿ, ಕಾಲು ಬಿಡಕ್ಕೇಳಿ ಇವ್ರಿಗೆ, ಬಿಡಕ್ಕೇಳಿ ಕಾಲನ್ನ. ನೀವು ಎಷ್ಟು ಹೇಳಿದ್ರು ಅಷ್ಟೇ. ನನ್ನ ಮನಸ್ಸು ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ಆಗೋದು ಇಲ್ಲ. ನೀವು ಕೊಟ್ಟಿರೋ ಚಿತ್ರ ಹಿಂಸೆ ಎಲ್ಲ ತಡ್ಕೊಂಡು, ನೀವು ಮಾಡಿರೋ ಅಲ್ಕ ಕೆಲಸಗಳೆಲ್ಲ ನೋಡ್ಕೊಂಡು ಕೂತಿದ್ದೀನಿ ನಾನು. ಎಷ್ಟು ಅಂತ ಹಿಂಸೆ ಕೊಡೋಕ್ಕಾಗುತ್ತೆ ಒಬ್ರಿಗೆ? ಉಳಿಪೆಟ್ಟು ತಿಂದು 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 ಶಿಲೆ ಆಗ್ತಿದ್ದಲ್ಲ, ಆ ಶಿಲೆ ಅಂತೂ ಆಗಿದ್ದೀನಿ. ನೋವು ಅನ್ಭವಿಸಿ ಕಲ್ಲಾಗೋಗ್ಬಿಟ್ಟಿದ್ದೀನಿ ನಾನಂತೂ. ನನಗಂತೂ ದೊಡ್ಡ ನಮಸ್ಕಾರ ಅಂದರೆ ದೊಡ್ಡ ನಮಸ್ಕಾರ. ನಿಮ್ಮ ಸವಾಸ ನನಗಂತೂ ಆ್ಯಕ್ಚುಲಿ ಬೇಡವೇ ಬೇಡ. ಮೊದಲು ಥರ ನಿಧಿ ನಾನು ಅಲ್ವೇ ಅಲ್ಲ. ಇವಾಗ ನಾನು ಫುಲ್ ಚೇಂಜ್ ಆಗೋಗ್ಬಿಟ್ಟಿದ್ದೀನಿ. ಮೊದಲು ಥರ ಅಳ್ಮುಂಜಿ ಅಲ್ಲ, ಮೊದಲು ಥರ ಸೆಂಟಿಮೆಂಟ್ಗೆಲ್ಲ ಬಗ್ಗಲ್ಲ. ಅಷ್ಟೇ ಯಾಕೆ, ಮೊದಲು ಥರ ಅಂತೂ ನಾನು ಹುಡುಗಿನೇ ಅಲ್ಲ, ಎಲ್ಲ ಸಿಂಹಿಣಿ ಥರ ಆಗೋಗ್ಬಿಟ್ಟಿದ್ದೀನಿ. ನೀವು ಇನ್ನೂ ಇಷ್ಟೆಲ್ಲ ಗೋಳಾಡಿದ್ರು ನನ್ನ ಮನ್ಸು ಕರಗಲ್ಲ. ನೀವೇನು ಮಾಡ್ಕೊತೀರೋ ಮಾಡ್ಕೊಳ್ಳಿ. ನನ್ನಂತೂ ನೀವು ಮನಸ್ಸೆಲ್ಲ ಕರಗಿಸಿ ಇದು ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ನಿಮ್ಮ ಮಗುಂಗೆ ಅದು ಯಾವುದೋ ತ್ರಿಪುರ ಸುಂದರಿನ ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ದಯವಿಟ್ಟು ಹೋಗಿ ತ್ರಿಪುರ ಸುಂದರಿನ ಮದುವೆ ಮಾಡಿಬಿಟ್ಟು ಕೊಡಿ. ಪ್ಲೀಸ್ ನಿಧಿ ನನಗೆ ಕ್ಷಮಿಸ್ಬಿಡು. ಇದೊಂದು ಕಿತ್ತ ನನಗೆ ಕ್ಷಮಿಸ್ಬಿಡು. ನಿನ್ನ ಕಾಲಿಗೆ ಬಿದ್ದಿದ್ದೀನಿ ತಾನೆ, ಕ್ಷಮಿಸ್ಬಿಡು. ಗಂಡ ಅದನ್ನು ಯಾರನ್ನ ಬಂದು ಹಿಂಗೆ ಕಾಲು ಹಿಡ್ಕೊತಾರ, ಆದರೆ ನಾನು ಹಿಡ್ಕೊಂಡಿದ್ದೀನಿ. ಕೇಳು, ನೀನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ನಿಧಿ. ತಪ್ಪಿನ ಅರಿವಾದ್ಮೇಲೆ ಮನುಷ್ಯಂಗೆ ಜ್ಞಾನೋದಯ ಆಗೋಗ್ಬಿಡ್ತದಂತೆ, ಹಂಗೆ ಜ್ಞಾನೋದಯ ಆಗೋಗ್ಬಿಟ್ಟೈತೆ ನನಗಂತೂ. ನಿನ್ನ ಕಾಲಿಗೆ ಬಿದ್ದಿದ್ದೀನಿ ತಾನೆ, ಇದೊಂದು ಕಿತ್ತ ನನಗೆ ಕ್ಷಮಿಸ್ಬಿಡು. ನಿನ್ನ ಕಾಲಿಗೆ ಬಿದ್ದು ನಾನು ಬೇಡ್ಕೊತಾ ಇದ್ದೀನಿ, ಕ್ಷಮಿಸ್ಬಿಡು. ನಿನ್ನ ಕೈ ಮುಗಿತೀನಿ, ನನಗೆ ಕ್ಷಮಿಸ್ಬಿಡು. ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ಇನ್ನೊಂದು ಕಿತ್ತ ಇಂಥ 420 ಕೆಲಸ ಮಾಡೋಕ್ಕಿಲ್ಲ, ನನಗೆ ಕ್ಷಮಿಸ್ಬಿಡು. ದಯವಿಟ್ಟು ಕ್ಷಮಿಸ್ಬಿಡು. ನಿನ್ನ ಗಂಡ ಆಗಕ್ಕೇನೆ ನಾಲಾಯಕ್ ನೀನಂತೂ. ಗಂಡನ ನೀನು? ನಿನ್ನಂತ ನಾಲಾಯಕ್ ನನ್ನ ಮಗುನ ನಾನು ಜನ್ಮದಾಗೂ ನೋಡಿಲ್ಲ, ನೋಡೋದು ಇಲ್ಲ. ದಯವಿಟ್ಟು ಇಲ್ಲಿಂದ ತೊಲಗಿ. ಮತ್ತೆ ನಮ್ಮ ಮಾವ ಎಲ್ಲ ಬಂದವ್ರೆ. ಈ ಟೈಮಾಗಿ ನೀವೆಲ್ಲ ನಾನು ಹಿಂದೆ ಬಿದ್ದಿರೋದು ನೋಡ್ಬಿಟ್ರೆ ಅವರು ತುಂಬ ಬೇಜಾರು ಮಾಡ್ಕೋತಾರೆ. ಪ್ಲೀಸ್ ನನ್ನ ಹಿಂದೆ ಬರಬೇಡಿ. ಡೈವರ್ಸ್ ಆದಮೇಲೆ ಮತ್ತೆ ನಾನು ಹಿಂದೆ ಬರೋ ಅವಶ್ಯಕತೆ ಏನೈತೆ? ನೀವು ಇದೇ ಥರ ಡೈವರ್ಸ್ ಆದಮೇಲೆ ಹಿಂದೆ ಬರ್ತಾ ಇದ್ರೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಇವತ್ತೇನಾದ್ರು ನಮ್ಮ ಅತ್ತೆ ಮಾವ ನನ್ನ ಜೊತೆ ಬಂದಿದ್ರೆ ನಿಮ್ಮ ಆಕ್ಟಿಂಗ್ ನೋಡ್ಬಿಟ್ಟು ಬೇಜಾರು ಮಾಡ್ಕೊಬಿಟ್ಟಿರೋ ಅನ್ಸುತ್ತೆ. ಅದು ಯಾಕೆ ಈ ಥರ ಮಾಡ್ತಾ ಇದ್ರೆ ಅಮ್ಮ ಮಗ ಸೇರ್ಕೊಂಡು? ಇಷ್ಟ ಇಲ್ಲ ಅಂತಂದ್ಮೇಲೆ ದಯವಿಟ್ಟು ಬಿಟ್ಬಿಡ್ಬೇಕು ನೀವು. ನಿಧಿ ನೋಡ್ತೇನಿಲ್ಲ ಅವಳಿಗೆ ಯಾ ಪಾಡಿ ಕೊಬ್ಬು ಬಂದ್ಬಿಟ್ಟೈತೆ, ತಲೆ ಮೇಲೆ ಕೊಂಬು ಬಂದ್ಬಿಟ್ಟೈತೆ. ಸಾವುಕಾರ ಹುಡ್ಕೊಂಡು ಮದುವೆ ಮಾಡ್ಕೊತಾ ಇದ್ದೀನಿ ಅಂತ ದುಡ್ಡಿನ ಮದ ಅವಳು ನಂಗೆ ಆಡಿಸ್ತೈತೆ ಕಣ. ಅದಕ್ಕೆ ನಿಂಗೆ ನಾನು ಹೇಳಿದ್ದು ಬೇಡ ಕಣಮ್ಮ ಕೇಳೋದು ಅಂತ. ನೀನು ಕೇಳಬೇಕಲ್ಲ, ಬ್ಯಾ 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 ಅಂತ ಅಂದ್ಬಿಟ್ಟೆ. ಮಾಡ್ತೀನಿ ಇರು.